ಜಾತ್ರೆಯ ಶುಭಾಶಯಗಳು. ಒಂದು ಬಹಳ ಐತಿಹಾಸಿಕ ಹಿನ್ನೆಲೆ ಮತ್ತು ನಮ್ಮ ಭಾಗದಲ್ಲಂತೂ ದಾಸೋಹದ ಒಂದು ಪರಂಪರೆಯನ್ನು ಉಳಿಸಲಿಕ್ಕೆ ಬೆಳೆಸಲಿಕ್ಕೆ ಒಂದು ಮಾದರಿಯಾಗಿ ನಡೆಸ್ತಾ ಇರುವಂಥ ಸಂಸ್ಥೆಗೆ ಇವತ್ತು ನಾನು ವೈಯಕ್ತಿಕವಾಗಿ ತಮ್ಮೆಲ್ಲರ ಪರವಾಗಿ ಅಭಿನಂದನೆ ಸಲ್ಲಿಸ್ತಾ ತಮಗೂ ಶುಭಾಶಯಗಳನ್ನು ಕೋರ್ತಾ, ಸ್ನೇಹಿತರೆ, ತಮಗೆ ಗೊತ್ತಿರೋ ಹಾಗೆ ಚುನಾವಣೆಯ ಸಂದರ್ಭದಲ್ಲಿ ಭಾಳಷ್ಟು ಒಂದು ಸನ್ನಿವೇಶದಲ್ಲಿ ವಿರೋಧ ಪಕ್ಷದಲ್ಲಿರೋರಿಗೆ ಈ ನೋಟಿಸಸ್ಸು ಅಥವಾ ಪ್ರೇಮ್ ಪತ್ರಗಳು ಭಾಳ ಬರ್ತಾ ಇರ್ತದೆ. ಎಸ್ಪೆಷಲಿ ವಿರೋಧ ಪಕ್ಷದವರಿಗೆ ಇರಲಾರ್ದು ಪ್ರೀತಿ BJPಯ ಹೊಸ ಫ್ರಂಟಲ್ ಆರ್ಗನೈಸೇಷನ್ಸ್ ಅಂದರೆ ಮುಂಚೂಣಿ ಘಟಕಗಳು ಏನಿವೆ, CBI, CID, IT, ED ಇವೆಲ್ಲ BJPಯ ಮುಂಚೂಣಿ ಘಟಕಗಳು, ಫ್ರಂಟಲ್ ಆರ್ಗನೈಸೇಷನ್ಸ್ ಆಗಿದೆ. ಅವರಿಂದ ಅಂತೂ ದಿನ ಈಗ ಪ್ರೇಮ ಪತ್ರಗಳು ಬರ್ತಾ ಇದೆ. ಈಗಾಗಲೇ ತಮ್ಗೆ ಗೊತ್ತಿರೋ ಹಾಗೆ ಹೋದ್ವಾರಿ IT ಡಿಪಾರ್ಟ್ಮೆಂಟ್ ಅವರು ಬಲವಂತವಾಗಿ ನಮ್ಮ 135 ಕೋಟಿ ರೂಪಾಯಿಯನ್ನು ಕಸ್ಕೊಂಡ್ರು ಮತ್ತು ನಮ್ಮ ಬ್ಯಾಂಕ್ ಅಕೌಂಟ್ಸ್ ಎಲ್ಲ ಫ್ರೀಸ್ ಮಾಡಿಬಿಟ್ರು. ನಿನ್ನೆ ನಮಗೆ 1823.08 ಕೋಟಿ ರೂಪಾಯಿಯ ಹೊಸ ನೋಟಿಸನ್ನು IT ಅವರು ಕೊಟ್ಟಿದ್ದಾರೆ ನಮಗೆ. ಇದು 8 ವರ್ಷದ ಡಿಮಾಂಡ್ ನೋಟಿಸನ್ನು ಕೊಟ್ಟಿರೋದು. 93-94 ನೋಡಿ, ತಾವು ಗಮನಿಸ್ಬೇಕು. 93-94 53.9 ಕೋಟಿ, 2016-17 ಅಂದಾಜು 182 ಕೋಟಿ, 2017-18 178 ಕೋಟಿ ಅಂದಾಜು, 2018-19 918 ಅಂದಾಜು ಕೋಟಿ, ಮತ್ತು 2019-20 490 ಅಂದಾಜು ಕೋಟಿ ರೂಪಾಯಿಯನ್ನು ನಮಗೆ ಡಿಮಾಂಡನ್ನು ರೇಸ್ ಮಾಡಿದ್ದಾರೆ. ಒಟ್ಟಾರೆ ನಮಗೆ ಮಾಡಿರೋದು 1283 crores. ಟ್ಯಾಕ್ಸೇಷನ್ ಹಿಸ್ಟ್ರಿಯ ಇತಿಹಾಸದಲ್ಲಿ ಮೊದಲನೇ ಬಾರಿಗೆ 4 ವರ್ಷದ IT ಡಿಮಾಂಡ್ ಆರ್ಡರ್ಸ್ ಏನಿದೆ ಹ್ಯಾವ್ ಬೀನ್ ಇಶ್ಯೂಡ್ ವಿತೌಟ್ ಅಸೆಸ್ಮೆಂಟ್ ಆರ್ಡರ್ಸ್. ಇದು ಇಂಥದ್ದು ಎಂದೂ ಆಗಿರಲಿಲ್ಲ. ಇತಿಹಾಸದಲ್ಲಿ ಮೊದಲನೇ ಬಾರಿಗೆ 8 ವರ್ಷದ ಡಿಮಾಂಡ್ ನೋಟಿಸನ್ನು ಕೊಟ್ಟು 4 ವರ್ಷದ ಡಿಮಾಂಡ್ ನೋಟಿಸನ್ನು ಸರ್ವ್ ಮಾಡಿದ್ದಾರೆ ವಿತೌಟ್ ಅಸೆಸ್ಮೆಂಟ್ ಆರ್ಡರ್ಸ್. ಇದು ಯಾವ ಆಧಾರದ ಮೇಲೆ ಮಾಡಿದ್ದಾರೆ ಅಂತ ಇನ್ನೂ ಯಾರಿಗೂ ಗೊತ್ತಿಲ್ಲ. ನಾವು ಕೇಳಿದ್ರೂ ಅವ್ರಿಗೆ ಗೊತ್ತಿಲ್ಲ. ತಮ್ಮೆಲ್ಲರ ಮಾಹಿತಿಗಾಗಿ ಮತ್ತು ಅಫ್ಕೋರ್ಸ್ ತಮಗೂ ಗಮನಕ್ಕಿರುತ್ತೆ, ಎಲ್ಲ ರಾಜಕೀಯ ಪಕ್ಷಗಳು ಕೂಡ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ ಅಂಡರು ಇನ್ಕಮ್ ಟ್ಯಾಕ್ಸ್ ಎಕ್ಸೆಂಪ್ಷನ್ ಇರುತ್ತೆ ಅವರಿಗೆ ಅಂಡರ್ ಸೆಕ್ಷನ್ 13. ಇದಕ್ಕೆ ಕೆಲವು ಮಾನದಂಡಗಳಿರುತ್ತೆ. ಸುಮ್ಮನೆ ಬ್ಲ್ಯಾಂಕೆಟಾಗಿ ಇನ್ಕಮ್ ಟ್ಯಾಕ್ಸ್ ಎಕ್ಸೆಂಪ್ಷನ್ ಕೊಡೋದಿಲ್ಲ. ಇದರಲ್ಲಿ ವಿ ಹ್ಯಾವ್ ಟು ಸ್ಯಾಟಿಸ್ಫೈ ಸೆಕ್ಷನ್ 29C ಆಫ್ RP ಆ್ಯಕ್ಟ್. ಇದರಲ್ಲಿ ಏನು ಹೇಳುತ್ತೆ ಅಂದರೆ ಸೆಕ್ಷನ್ 29C ಆಫ್ RP ಆ್ಯಕ್ಟ್ ಏನಾಗಿ ಹೇಳುತ್ತೆ ಅಂದರೆ ಡಿಕ್ಲರೇಷನ್ ಆಫ್ ಡೊನೇಷನ್ ರಿಸೀವ್ಡ್ ಬೈ ದ ಪೊಲಿಟಿಕಲ್ ಪಾರ್ಟೀಸ್. ಆದರೆ ಯಾವುದಾದ್ರೂ ರಾಜಕೀಯ ಪಕ್ಷ ಡೊನೇಷನನ್ನು ಸ್ವೀಕಾರ ಮಾಡಿದ್ರೆ, ದೇಣಿಗೆಯನ್ನು ಸ್ವೀಕಾರ ಮಾಡಿದ್ರೆ ಅದನ್ನು ತಾವು ಬಹಿರಂಗಗೊಳಿಸಬೇಕು. ಅದಕ್ಕೆ ಮಾನದಂಡ ಇದೆ. ಅಂದರೆ ಹೆಸರು ಕೊಡಬೇಕು, ಅಡ್ರೆಸ್ ಕೊಡಬೇಕು, ಅವರ ಆದಾಯಗಳ ದಾಖಲೆಗಳು ಕೊಡಬೇಕು. ಹೀಗೆ ಹಲವಾರು ಮಾನದಂಡಗಳು ಇದೆ. ನಾವು ಈ ಇನ್ಕಮ್ ಟ್ಯಾಕ್ಸ್ ಬೆನಿಫಿಟ್ ಪಡಿಬೇಕಾದ್ರೆ ಆ ರಿಪೋರ್ಟನ್ನು ಒಂದು ಪ್ರಿಸ್ಕ್ರೈಬ್ಡ್ ಫಾರ್ಮ್ಯಾಟ್ ಇರುತ್ತೆ, ಫಾರ್ಮ್ 24A ಅಂತ. ಆ ಫಾರ್ಮ್ 24A ರಾಜಕೀಯ ಪಕ್ಷಗಳು ಕೊಡಬೇಕಾಗುತ್ತೆ. ಆ ಇನ್ಫಾರ್ಮೇಷನ್ ಏನಿರುತ್ತೆ ಅದು ಎಲೆಕ್ಷನ್ ಕಮಿಷನನ್ನು ವೆಬ್ಸೈಟ್ನಲ್ಲಿ ಹಾಕ್ತಾರೆ ಪಾರದರ್ಶಕತೆಯನ್ನು ಮೇಂಟೈನ್ ಮಾಡೋಕ್ಕೆ. ಈಗ ನೀವು ನಮಗೆ 50,000 ಕ್ಯಾಶ್ ಕೊಟ್ರಿ, 50,000 ಕ್ಯಾಶ್ ಕೊಟ್ಟರೆ ನಾವು ನಿಮ್ಮ ಹೆಸರು, ಅಡ್ರೆಸ್ಸು, ನಿಮ್ಮದೆಲ್ಲ ಡೀಟೇಲ್ಸನ್ನು ನಾವು ಫಾರ್ಮ್ 24ನಲ್ಲಿ ಹಾಕಿ ನಾವು ಅದನ್ನು ಎಂಡೋರ್ಸ್ ಮಾಡಿಬಿಟ್ಟು ನಾವು ಎಲೆಕ್ಷನ್ ಕಮಿಷನಿಗೆ ಕೊಟ್ಟು ಎಲೆಕ್ಷನ್ ಕಮಿಷನ್ ಅವರು ಅದನ್ನು ವೆಬ್ಸೈಟ್ನಲ್ಲಿ ಹಾಕ್ತಾರೆ. ಅವರು ಅದನ್ನು ಪಬ್ಲಿಕ್ ಡೊಮೇನ್ನಲ್ಲೂ ಹಾಕ್ತಾರೆ,
IT ಅವರೂ ಅದನ್ನು ಅನಲೈಸ್ ಮಾಡ್ತಾರೆ, ನಿಮ್ಮನ್ನು ಕೂಡ ಅಸೆಸ್ ಮಾಡ್ತಾರೆ. ನಾವೆಲ್ಲನೂ ಕೂಡ ಮಾಡಿದ್ದೀವಿ. ಇದು ನಮಗೆ ಹಾಕಿರೋದು ಯಾಕೆ ಅಂದರೆ 1823 ಕ್ರೋರ್ಸು ನಮ್ಮದು ಯಾವುದೋ 14 ಲಕ್ಷದ್ದು ಲೋಪ ಇದೆ ಅಂತ ಅವ್ರು ಹೇಳ್ತಾ ಇರೋದು. ಈ 14 ಲಕ್ಷ ನಮಗೆ ಇದ್ರದ್ದು ತಲೆ ಬುಡ ಸಿಗ್ತಾ ಇಲ್ಲ ಅಂತ ಅವ್ರು ಹೇಳ್ತಾ ಇರೋದು. ಈ 14 ಲಕ್ಷ ಯಾರ್ದು ಅಂತ ಕೂಡ ನಾವಾಗಲೇ 24 ಏನಲ್ಲಿ ನಾವು ಕೊಟ್ಬಿಟ್ಟಿದ್ದೀವಿ. ಇಟ್ ಈಸ್ ಬೀನ್ ಗಿವನ್ ಬೈ ಫ್ಯೂ MLAs ಆ್ಯಂಡ್ MPs. ಯಾವ MLA ಕೊಟ್ಟಿದ್ದಾರೆ, ಯಾವ MP ಕೊಟ್ಟಿದ್ದಾರೆ ಅಂತ ನಾವು 24 ಏನಲ್ಲೂ ನಾವು ಆಗಲೇ ಕೊಟ್ಟಿರೋದು. ಆದರೂ ಕೂಡ ಇವತ್ತು 14 ಲಕ್ಷದ ಡಿಫಾಲ್ಟ್ ಇದೆ ಅಥವಾ ಅಸೆಸ್ಮೆಂಟ್ ಸರಿಯಾಗಿ ಆಗ್ತಾ ಇಲ್ಲ ಅಂದ್ಬಿಟ್ಟು 1823 ಕೋಟಿ ರೂಪಾಯಿದು ನಮಗೆ ದಂಡ ಹಾಕಲಿಕ್ಕೆ ಮುಂದೆ ಬಂದಿದ್ದಾರೆ ವಿತೌಟ್ ಎನಿ ಅಸೆಸ್ಮೆಂಟ್ ಆರ್ಡ್ರ್ ಇಲ್ಲ ಅವ್ರ ಹತ್ರ. ನಾವು ಪರಿಶೀಲನೆ ಮಾಡಿದ್ವಿ, ಯಾಕಿದು ಬರೀ ನಮಗಾಗ್ತಾ ಇದೆ ಬೇರೆಯವ್ರಿಗೆ ಆಗ್ತಾ ಇಲ್ಲ ಅಂತ. BJPನಲ್ಲೂ NDA ಅಲಯನ್ಸ್ನಲ್ಲೂ ಭಾಳಷ್ಟು ಜನ ಇದ್ದಾರಲ್ಲ, ಇದು ಬರೀ ಇಂಡಿಯಾ ಅಲಯನ್ಸ್ ಮೆಂಬರ್ಸಿಗೆ ಮತ್ತು ವಿಶೇಷವಾಗಿ ಕಾಂಗ್ರೆಸ್ಸಿಗೆ ಆಗ್ತಾ ಇರೋದು. BJP ಅವ್ರದ್ದು ಪರಿಶೀಲನೆ ಮಾಡಿದಾಗ 2017-18ನೇ ಸಾಲಿನಲ್ಲಿ ದೇ ಹ್ಯಾವ್ 92 ಅಕೌಂಟ್ಸ್ ಫ್ರಮ್ ವಿಚ್ ದೇ ಹ್ಯಾವ್ ಟೇಕನ್, ಯಾರು ಹೆಸರು ಇರಲಾರ್ದೆ ತೊಗೊಂಡಿರೋದು 92 ಇದೆ. ಅದರದ್ದು ಅಮೌಂಟು 4.5 ಲ್ಯಾಕ್ಸ್. 4.5 ಲ್ಯಾಕ್ಸಿಗೆ ಅಕೌಂಟೇ ಇಲ್ಲ, ಹೆಸರಿರಲಾರ್ದೆ ದುಡ್ಡು ತೊಗೊಂಡಿರೋದು 92 ಕೇಸಸ್, 4.5 ಲ್ಯಾಕ್ ರುಪೀಸ್. ಹೆಸರಿದೆ, ಅಡ್ರೆಸ್ ಇಲ್ಲ, 1297. 4.5 ಲಕ್ಷಕ್ಕೆ ಹೆಸರಿಲ್ಲ ರೀ. 92 ಅಂದರೆ 92 ಅಕೌಂಟ್ದು ಹೆಸರಿಲ್ಲ. 1297 ಅಡ್ರೆಸ್ ಇಲ್ಲ. ಇದು ಡೊನೇಷನ್ ಎಷ್ಟು? 42 ಕೋಟಿ ರೂಪಾಯಿ. ದಿಸ್ ಈಸ್ ಓನ್ಲಿ ಫಾರ್ ದ ಇಯರ್ 17-18 ಹೇಳ್ತಾ ಇರೋದು ನಾನು. ಅಡ್ರೆಸ್ಸು ಇಲ್ಲ, ಹೆಸರು ಇಲ್ಲ, 3. ಇದಕ್ಕೆ 1.5 ಲಕ್ಷ ರೂಪಾಯಿ. ಅಂದರೆ ಅಡ್ರೆಸ್ಸು ಇಲ್ಲ, ಹೆಸರು ಇಲ್ಲ. ಡೊನೇಷನ್ ವೈಲೇಷನ್ಸ್ ಫಾರ್ 21-22 ಅದು ನಾನು ಹೇಳಿದ್ದು 17-18ದ್ದು. 2021-22 ಹಾಗೂ 22-23 ಹೆಸರಿರಲಾರ್ದಂಥ ದೇಣಿಗೆಗಳು 253. ಅದರ ಒಟ್ಟು ಮೊತ್ತ 2.5 ಕೋಟಿ ರೂಪಾಯಿ, 2.5 crores. ಅಡ್ರೆಸ್ ಇರಲಾರ್ದೆ, ಹೆಸರಿದೆ, ಅಡ್ರೆಸ್ ಇಲ್ಲ, 126 ಅಕೌಂಟ್ಗಳು, ಅದು 1.05 crores. 126 ಅಕೌಂಟ್ಸ್, ನೋ ನೇಮ್, ಓನ್ಲಿ ನೇಮ್, ನೋ ಅಡ್ರೆಸ್, 1.5 crores. ಅಡ್ರೆಸ್ಸು ಇಲ್ಲ, ಹೆಸರು ಇಲ್ಲ, 20. ಟೋಟಲ್ ಡೊನೇಷನ್ ಟೇಕನ್ 15.7 lakhs. ಸೊ ನಾವು ಈಗ 2016ರಿಂದ 2023 ತನಕ ನಾವು ಅಸೆಸ್ ಮಾಡ್ಕೊಂಡು ಬಂದರೆ ಮೇಲ್ನೋಟಕ್ಕೆ ಈ ವೈಲೇಷನ್ಸ್ ಏನಾಗಿದೆ, ಇದು ನಿಮ್ಮ 2.5 ಕೋಟಿ, 1.5 ಕೋಟಿ, 42 ಕೋಟಿ ರೂಪಾಯಿ, ಇವೆಲ್ಲ ವೈಲೇಷನ್ಸ್ ಏನು ಕಣ್ಣಿಗೆ ಕಾಣುವಂಥ ವೈಲೇಷನ್ಸ್. ಯಾವುದು ಎಲೆಕ್ಷನ್ ಕಮಿಷನ್ ವೆಬ್ಸೈಟ್ನಲ್ಲಿ ಇರುವಂಥ ಅವ್ರು ಹಾಕಿರುವಂಥ ಡೀಟೇಲ್ಸನ್ನು ಅಸೆಸ್ ಮಾಡಿದ್ರೆ BJP ಅವರು ಕೊಡಬೇಕಾಗಿರೋದು ಏನಿಲ್ಲ ಅಂದರೂ 4,617 ಕೋಟಿ ರೂಪಾಯಿ. ನಮಗೇನು ಮಾನದಂಡ ಇಟ್ಟಿದ್ದಾರಲ್ಲ, ನಮ್ಮ ಮಾನದಂಡದ ಆಧಾರದ ಮೇಲೆ BJP ಅವರಿಗೆ ಕೂಡ IT-ದವರು ಏನಾದರೂ ಡಿಮಾಂಡನ್ನು ರೇಸ್ ಮಾಡಿದ್ರೆ 4,617 ಕೋಟಿ ರೂಪಾಯಿ ಕೊಡಬೇಕಾಗುತ್ತೆ BJP. ಯಾಕೆ ಮಾಡ್ತಾ ಇಲ್ಲ? ಆಮೇಲೆ ಇದು ಇಷ್ಟೇ ಆಯಿತು, 14 ಲಕ್ಷದ ಅಕೌಂಟ್ ಅಸೆಸ್ಮೆಂಟ್ ಸಿಗ್ತಾಯಿಲ್ಲ ಅಂತ ಹೇಳಿ ಇಷ್ಟು ವರ್ಷ ಏನು ಮಾಡ್ತಾಯಿದ್ರು? 10 ವರ್ಷ ಆಯ್ತಲ್ಲ ಇವರು ಬಂದು. 93-94 ತೆಗಿತೀನಿ ಅಂತ ಇದ್ದಾರಲ್ಲ, ತೆಗಿಲಿ, ಬೇಡ ಅಂತ ಇಲ್ಲ. ವೇರ್ ಇಸ್ ಯುವರ್ ಅಸೆಸ್ಮೆಂಟ್ ಆರ್ಡರ್? ಪ್ರೊಸೆಸ್ ಎಲ್ಲಿದೆ, ಪ್ರೊಸೀಜರ್ ಎಲ್ಲಿದೆ? ರಾಹುಲ್ ಗಾಂಧಿಯವರು ಭಾರತ್ ಜೋಡೋ ಯಾತ್ರಾ ಮಣಿಪುರ್ನಲ್ಲಿ ಮಾಡಿದ ತಕ್ಷಣ ನೀವು ಬ್ಯಾಂಕ್ ಅಕೌಂಟ್ ಫ್ರೀಸ್ ಮಾಡ್ತೀರಾ? ಚುನಾವಣೆ ಘೋಷಣೆ ಆಗೋದಕ್ಕಿಂತ 2 ದಿನ ಮುಂಚೆನೇ ನಮಗೆ ಅಕೌಂಟ್ ಫ್ರೀಸ್ ಮಾಡ್ತೀರಾ? ಯಾವುದೋ ಕುಂಟು ನೆಪ ಹೇಳಿಬಿಟ್ಟು 135 ಕೋಟಿ ರೂಪಾಯಿ ನಿಮ್ಮದು ನೀವೇ ಕಸ್ಕೋತೀರಾ? ನಮ್ಮದು ಏನು, ಯಾಕೆ ಇದು ನಡೀತಾ ಇದೆ ಇವತ್ತು?
ಯಾವುದಾದ್ರೂ ಹೌದಪ್ಪ ಯಾವುದಾದ್ರೂ ಆಧಾರಿತ ಮೇಲೆ ಇದ್ದರೆ ಇಲ್ಲ, ಕಂಪ್ಲೀಟ್ಲಿ ಬೇಸ್ಲೆಸ್ ಮ್ಯಾನುಫ್ಯಾಕ್ಚರ್ಡ್. ಈ ಡೈರಿಗಳನ್ನು ಇವರೇ ಪ್ಲಾಂಟ್ ಮಾಡ್ತಾರೆ, ಇವರೇ ರೇಡ್ ಮಾಡ್ತಾರೆ. ನಾನು ಹೇಳ್ದಂಗೆ ಈ CBI, IT, ED BJPಯ ಮುಂಚೂಣಿ ಘಟಕಗಳಾಗಿದ್ದೆ. BJP ಯುವ ಮೋರ್ಚಾ ನಿಷ್ಕ್ರಿಯ, SC ಸೆಲ್ ನಿಷ್ಕ್ರಿಯ, ST ಸೆಲ್ ನಿಷ್ಕ್ರಿಯ, ಮಹಿಳಾ ಮೋರ್ಚಾ ನಿಷ್ಕ್ರಿಯ. ಏನಾದರೂ ಮೋದಿ ಅವರಿಗೆ, ಅಮಿತ್ ಶಾ ಅವರಿಗೆ ಕೆಲಸ ಮಾಡ್ತಾ ಇರೋದು ಯಾವುದಾದ್ರೂ ಪ್ರಾಮಾಣಿಕರಾಗಿದ್ದರೆ ಈ 3 ಸಂಸ್ಥೆಗಳು. BJPಗೆ ಯಾರು ಕೆಲಸ ಮಾಡ್ತಾಯಿದ್ರೆ ಈ 3 ಸಂಸ್ಥೆಗಳು, ಸುಮ್ಮನೆ ಹೆಸರಿಗೆ ಬೇರೆದಲ್ಲ. ನಮ್ಮ ಪ್ರಶ್ನೆ ಭಾಳ ಸರಳವಾಗಿದೆ. ಯಾಕೆ ಇದು ಈ ಮಾನದಂಡಗಳು ಬರೀ ನಮ್ಮ ಮೇಲಿದೆ? ಯಾಕೆ ಖುದ್ದು BJP ಮೇಲಿಲ್ಲ? IT, ED, CBI ಎಲ್ಲ ಸ್ವತಂತ್ರವಾಗಿ ನಡೀತಾ ಇದೆ ಅಂತ ನಾವು ಹೇಳ್ಬೋದಾ ಇವತ್ತು? ಇದು ಮಾಹಿತಿ ಇಟ್ಸ್ ಅವೈಲೇಬಲ್ ಆನ್ ಎಲೆಕ್ಷನ್ ಕಮಿಷನ್ ವೆಬ್ಸೈಟ್. ಮತ್ತು ಈಗ ಯಡಿಯೂರಪ್ಪ ಅವರಿದ್ದಾಗ ಡೈರಿ ಸಿಕ್ಕಿತ್ತಲ್ಲ, ಏನಾಯಿತು? ಜೇನ್ ಡೈರೀಸ್ ಏನಾಯಿತು? ಸಹಾರಾ ಡೈರೀಸ್ ಏನಾಯಿತು? ಬಿರ್ಲಾ ಡೈರೀಸ್ ಏನಾಯಿತು? ಬಂಗಾರು ಲಕ್ಷ್ಮಣ್ ಕನ್ವಿಕ್ಷನ್ ಆಗಿತ್ತಲ್ಲ, ಅವ್ರು ಪೀನಲೈಸ್ ಆಗಿದ್ರಲ್ಲ, ಏನಾಯಿತು? ಈಶ್ವರಪ್ಪ ಅವ್ರ ಮನೆಯಲ್ಲಿ ಕೌಂಟಿಂಗ್ ಮಿಷಿನ್ ಸಿಕ್ಕಿತ್ತಲ್ಲ, ಏನಾಯಿತು? ಯಾರ್ಯಾರು BJP ಸೇರ್ತಾರೆ ಆ ಪಕ್ಷಗಳು ಮತ್ತು ಆ ವ್ಯಕ್ತಿಗಳೆಲ್ಲರೂ ಏನು ದೂತ್ಕ ದುಲಾ ಆಗಿಬಿಡ್ತಾರೆ. ನಿನ್ನೆ ನೋಡಿ ಪ್ರಫುಲ್ ಪಟೇಲ್ ಅವ್ರ ಮೇಲೆ ಇದ್ದಂಥ ಕೇಸು 8 ತಿಂಗಳಾಗಿದೆ. BJP ಸೇರಿದ ತಕ್ಷಣ CBI ಕೇಸ್ ಎಲ್ಲ ವಾಪಸ್ ಇರುತ್ತೆ. ಮತ್ತು ಇವತ್ತು ಎಲೆಕ್ಷನ್ ಕಮಿಷನ್ ಏನು ಮಾಡ್ತಾ ಇದೆ? ಅವರು ಫ್ರೀ ಆ್ಯಂಡ್ ಫೇರ್ ಎಲೆಕ್ಷನ್ಸ್ ಅಂತ ಅವರು ನಡೆಸೋದು ಜಿಮ್ಮೆದಾರಿ ಇಲ್ವಾ ಅವ್ರದ್ದು? ಅವರು ತಾನೇ ಗ್ಯಾರಂಟಿಯರು, ನಮಗೆ ಫ್ರೀ ಆ್ಯಂಡ್ ಫೇರ್ ಪಾರದರ್ಶಕವಾಗಿ ನಡೆಸ್ಕೊಡ್ಬೇಕು, ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ಕೊಡಬೇಕು ಎಲೆಕ್ಷನಿಗೆ. ಅವ್ರು ಯಾಕೆ ಸುಮ್ಮನಿದ್ದಾರೆ? ಇವತ್ತು ನೋಡಿ ಹೇಗೆ ನಿಮ್ಮ ಡೆಲ್ಲಿ CMಗೆ ಅವ್ರು ಅರೆಸ್ಟ್ ಮಾಡಿದ್ದಕ್ಕೆ ಅಮೇರಿಕಾದಿಂದ ಇವತ್ತು ಸಂದೇಶ ಕಳಿಸ್ತಾರೆ ಇಂಡಿಯಾಗೆ, ನಿಮ್ಮದು ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವ, ನೀವು ಏನು ಮಾಡ್ತಾಯಿದ್ದೀರ ಜಾಗೃತಿಯಿಂದ ಮಾಡ್ತಾಯಿದ್ದೀರ ಅಂತ ನಾವು ಭಾವಿಸ್ತಾ ಇದ್ದೇವೆ. ಜರ್ಮನಿಯಿಂದ ಮೆಸೇಜ್ ಬರ್ತದೆ ನಮ್ಮ ದೇಶಕ್ಕೆ ಪ್ರಜಾಪ್ರಭುತ್ವದ ಬಗ್ಗೆ. ಎಂಥ ದುರ್ದೈವ ನೋಡಿ. ನಿನ್ನೆ ಯುನೈಟೆಡ್ ನೇಷನ್ಸ್ ಕೂಡ ಹೇಳಿದೆ, ಚುನಾವಣೆ ಸಂದರ್ಭದಲ್ಲಿ ವಿರೋಧ ಪಕ್ಷದವ್ರನ್ನ ತಾವೆಲ್ಲ ಹೀಗೆ ಕಿರುಕುಳ ಕೊಟ್ಟರೆ ಅಥವಾ ನೀವು ಅರೆಸ್ಟ್ ಮಾಡಿದ್ರೆ ಯಾವುದೇ ಒಂದು ಸೂಕ್ತವಾದಂಥ ಅಥವಾ ಬಲವಾದಂಥ ಸಾಕ್ಷಿ ಇರಲಾರ್ದೆ ಚುನಾವಣೆ ಸಂದರ್ಭದಲ್ಲಿ ಹೀಗೆಲ್ಲ ಮಾಡಿದ್ರೆ ಅನುಮಾನಕ್ಕೆ ಆಸ್ಪದ ನೀಡುತ್ತೆ, ದಯವಿಟ್ಟು ಜಾಗೃತರಿರಿ ಅಂದ್ಬಿಟ್ಟು ಯುನೈಟೆಡ್ ನೇಷನ್ಸ್ ಹೇಳ್ತಾ ಇದ್ದೀವಿ. ಇದು ಯಾಕೆ ಮಾಡ್ತಾ ಇದ್ದಾರೆ ಅಂದರೆ BJP ಇವತ್ತು ಭಯ ಹುಟ್ಟಿದೆ. ಸುಮ್ಮನೆ ಅವರು ಘೋಷಣೆಗಳು ಕೂಗ್ತಾ ಇರೋದು, ಅಕ್ಕಿ ಪಾರ್ 400 ಪಾರ್ ಅದು ಇದು. ಅವರಿಗೆ ನಿಜವಾಗ್ಲೂ ಅವರಿಗೆ ಹೌದಪ್ಪ ನಾವು ಗೆಲ್ತೀವಿ, ನಮ್ಮ ಕೆಲಸದ ಮೇಲೆ ನಾವು ಗೆಲ್ತೀವಿ ಅಂತ ಏನಾದರೂ ವಿಶ್ವಾಸವಿದ್ದರೆ ಅವ್ರ ಮೈತ್ರಿ ಎಲ್ಲೂ ಮಾಡ್ಕೋತಾ ಇರಲಿಲ್ಲ. IT, EDನ ಹಿಂಗೆ ದುರುಪಯೋಗ ಮಾಡ್ಕೋತಾ ಇರಲಿಲ್ಲ. ಬೆಲೆ ಏರಿಕೆ, ನಿರುದ್ಯೋಗ ಸಮಸ್ಯೆ, ಆರ್ಥಿಕ ಅಸಮಾನತೆ ಮತ್ತು ನಮ್ಮ ದೇಶದಲ್ಲಿ ನಡೀತಾ ಇರುವಂಥ ಏನು ಇದು ನಮ್ಮ ವಿಭಜನೆ ನಡೆದಿದೆ ಅಲ್ಲ ಧರ್ಮದ ಹೆಸರ ಮೇಲೆ, ಅದಕ್ಕೆಲ್ಲ ಇವತ್ತು ಜನರು ಬೇಸತ್ತಿಬಿಟ್ಟಿದ್ದಾರೆ. ಬೇಸತ್ತಿ BJP ಅವರಿಗೆ ಪಾಠ ಕಲಿಸ್ಬೇಕು ಅಂದ್ಬಿಟ್ಟು BJP ಅವರ ಸರ್ವೆಗಳು ಕೂಡ ಇವತ್ತು ಅವರಿಗೆ 200 ಸೀಟ್ ಕೊಡ್ತಾ ಇಲ್ಲ. ಸುಮ್ಮನೆ ಅವ್ರು ಹೇಳ್ಕೊತಾ ಇದ್ದಾರೆ ಅಷ್ಟೇ, ನಾವು ಇದು ಮಾಡ್ತೀವಿ, ಇದು ನಾವು 400 ಬರ್ತೀವಿ, 370 ಇರ್ತೀವಿ. ಅವ್ರ ಬೆನ್ನ ಅವರೇ ಚಪ್ಪರಿಸ್ಕೊತಾ ಇದ್ದಾರೆ. ಸಾಧನೆ ಹೇಳ್ಕೊಳಕ್ಕೇನೂ ಇಲ್ಲ. ಇಲ್ಲಿ ಕರ್ನಾಟಕದಲ್ಲೇ ನೋಡಿ, ಎಲ್ಲ ಪಕ್ಷದಲ್ಲೂ ಗೊಂದಲ ಸ್ವಲ್ಪ ಮಟ್ಟಕ್ಕೆ ಇದ್ದೇ ಇರ್ತದೆ. ಆದರೆ ಇವತ್ತು ಕರ್ನಾಟಕ BJP 10 ಉರಿತಾ ಇದೆ. 13-14 ಕ್ಷೇತ್ರಗಳಲ್ಲಿ ಇವತ್ತು ಬಂಡಾಯ ನಿಲ್ತಾ ಇದ್ದಾರೆ. ಓಪನ್ ಆಗಿ BJP ಶಾಸಕರು ಮೋದಿ ಅವರಿಗೆ, ಅಮಿತ್ ಶಾ ಅವರಿಗೆ, ಯಡಿಯೂರಪ್ಪ ಅವರಿಗೆ, ವಿಜೇಂದ್ರ ಅವರಿಗೆ, ಅಶೋಕ್ ಅವರಿಗೆ ಚಾಲೆಂಜ್ ನೀಡ್ತಾ ಇದ್ದಾರೆ. ನೀವು 5 ದಿನದಲ್ಲಿ ನೀವು ಕ್ಯಾಂಡಿಡೇಟ್ ವಾಪಸ್ ತಗೊಂಡಿಲ್ಲ ಅಂದರೆ ಅಥವಾ ಕ್ಯಾಂಡಿಡೇಟ್ ಬದಲಾಯಿಸಿಲ್ಲ ಅಂದರೆ ನಾವು ನೋಡ್ಕೋತೀವಿ ನಿಮಗೆ ಅಂತ. ಸೊ ಇದಕ್ಕೆಲ್ಲ ಹೆದರಿ ಇವತ್ತು ಹೆಂಗಾನ ಮಾಡಿ ಕಾಂಗ್ರೆಸ್ಸಿಗೆ ಇಕ್ಕಟ್ಟಿಗೆ ಸಿಗಿಸ್ಬೇಕು, ಕಾಂಗ್ರೆಸ್ ಎಲೆಕ್ಷನ್ ಮಾಡಬಾರ್ದು, ಇಲ್ಲಿ ಫ್ರೀ ಆ್ಯಂಡ್ ಫೇರ್ ಎಲೆಕ್ಷನ್ ನಡಿಬಾರ್ದು ಅಂದ್ಬಿಟ್ಟು ಇವತ್ತು ಹೊಸ ಒಂದು ಟ್ಯಾಕ್ಸ್ ಟೆರರಿಸಮ್ ಮುಖಾಂತರ ನಮಗೆ ಕಡಿವಾಣ ಹಾಕಲಿಕ್ಕೆ
ಇವತ್ತು ಇವರು ಹೊರಟಿದ್ದಾರೆ. ಇದಕ್ಕೆ ಯಾವುದಕ್ಕೂ ನಾವು ಬಗ್ಗೋದಿಲ್ಲ, ಜಗ್ಗೋದಿಲ್ಲ. ನಾವು ಇದಕ್ಕೇನಿದೆ ಕಾನೂನಾತ್ಮಕವಾಗಿ ನಾವು ಏನು ಟ್ಯಾಕಲ್ ಮಾಡಬೇಕು ನಾವು ಮಾಡ್ತೀವಿ. ಆದರೆ ಇದನ್ನು ನಾನು ನಮ್ಮ ಮಾಧ್ಯಮ ಸ್ನೇಹಿತರಿಗೆ ತಿಳಿಸ್ತಾ ಇರೋದು, ಇದನ್ನು ನಾವು ಜನರಿಗೆ ತಿಳಿಸ್ಬೇಕಾಗ್ತದೆ. ಯಾವ ರೀತಿ ನಮ್ಮ ರಾಜ್ಯದಲ್ಲಿ ಮತ್ತು ನಮ್ಮ ರಾಷ್ಟ್ರದಲ್ಲಿ ಪ್ರಜಾಪ್ರಭುತ್ವದ ಕೊಲೆ ಆಗ್ತಾ ಇದೆ. ಇವತ್ತು ಇವರು ಟ್ಯಾಕ್ಸ್ ಟೆರರಿಸಮ್ ಮುಖಾಂತರ ಇವರೆಲ್ಲರೂ ಕೈಗೊಂಬೆ ಆಗಿಬಿಟ್ಟು ಚುನಾವಣೆಯಲ್ಲಿ ನಾವು ಚುನಾವಣೆ ಆಗಬಾರ್ದು, ಇಲ್ಲಿ ಕಾಂಗ್ರೆಸ್ ಗೆದ್ದುಬಿಡುತ್ತೆ ಅಂದ್ಬಿಟ್ಟು ಇವತ್ತು ಇವರೆಲ್ಲ ಇದು ಒಂದು ಹುನ್ನಾರ ನಡೆಸ್ತಾ ಇರೋದು. ಸೊ ಆದ್ದರಿಂದ ಇದನ್ನು ತಮ್ಮ ಗಮನಕ್ಕೆ ತರ್ತಾ ಇನ್ನೊಂದು ವಿಷಯ ಇದೆ. ಇದು ಸರಿ, ಕಲಬುರಗಿ ಕಣ್ಮಣಿಗಳು, ಕಲಬುರಗಿ ಕಣ್ಮಣಿ ಹೊಸ ಹೆಸರೇನು? ನಿಮ್ಮ ಪ್ರಕಾರ ಅಬ್ಕಿ ಬಾರ್ 400 ಪಾರ್ ಅನ್ನೋದು ನಿಮ್ಮ ಪ್ರಕಾರ ಎಷ್ಟು ಸೀಟ್ ಬರುತ್ತೆ ಸರ್ ಕೇಂದ್ರದಲ್ಲಿ? ಯಾರಿಗೆ? ನಮ್ಗೆ ಬಿಜೆಪಿ ನೋಡಿ, ಅವ್ರ ಇಂಟರ್ನಲ್ ಅಸೆಸ್ಮೆಂಟ್ ಈಸ್ ಬಿಲೋ 2, ದೇರ್ ಇಂಟರ್ನಲ್ ಅಸೆಸ್ಮೆಂಟ್ ಈಸ್ ಬಿಲೋ 200. ಅದಕ್ಕೆ ಇವರು ಅವ್ರ ಕಾರ್ಯಕರ್ತರಲ್ಲಿ ಆತ್ಮವಿಶ್ವಾಸ ತುಂಬಲಿಕ್ಕೆ ಇದು ಮಾಡ್ತಾ ಇರೋದು. ನೀವೇ ಹೇಳಿ ಸರ್, ಇಲ್ಲಿ ಏನಾದರೂ ಆಗಿದೆಯಾ ಕೆಲಸ ಕರ್ನಾಟಕದಲ್ಲಿ? ಯಾರಾದರೂ ಕೆಲಸದ ಬಗ್ಗೆ ಮಾತಾಡ್ತಾರ ಇಲ್ಲಿ? ಬರೇ ಏನು ಗಾಳಿನಲ್ಲಿ ಗುಂಡು ಹೊಡೆಯೋದೇ ಆಗಿದೆ. ಇಂಥ ಒಂದು ಕೆಲಸ, ಇಂಥ ಒಂದು ಯೋಜನೆ, ಇಂಥ ಒಬ್ಬ ವ್ಯಕ್ತಿಗೆ ತಲುಪಿದೆ ಅಂತ ಹೇಳಿರೋದು ಕೇಳಿದ್ದೀರಾ ಎಲ್ಲನ? ಅಬ್ಸಲ್ಯೂಟ್ಲಿ ನಾಟ್. ಬರೇ ಸುಳ್ಳು 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 ಹೇಳ್ಕೊಂಡು ಅವ್ರಿಗೆ ಒಂದೇನು ಪರ್ಫೆಕ್ಟ್ ಮಾಡಿಬಿಟ್ಟಿದ್ದಾರೆ ಅಂದರೆ ಆ ಸೋಷಿಯಲ್ ಮೀಡಿಯಾ ಒಂದು ಪರ್ಫೆಕ್ಟ್ ಮಾಡ್ಕೊಂಡು ಬಿಟ್ಟಿದ್ದಾರೆ. ಹೇಳಿದ್ದನ್ನು ಗೊಬೆಲ್ಸ್ ಥಿಯರಿ ಅಂತಾರಲ್ಲ, ಅದನ್ನು ಪರ್ಫೆಕ್ಟ್ ಮಾಡ್ಕೊಂಡಿದ್ದಾರೆ. ಎನಿವೆ, ನಮ್ಮ 150 ಬರುತ್ತೆ. ಹೌದು, ನಮ್ಮದು 170 180 ಬರುತ್ತೆ. ಕಾಂಗ್ರೆಸ್ದು ಇಂಡಿಯಾ ಅಲಯನ್ಸ್ ಎಲ್ಲ ಸೇರಿ ಬರುತ್ತೆ. ಅದೀಗ ಸರ್ಕಾರ ಮಾಡ್ತೀವಿ, ಕರಿತೀವಿ ನಿಮಗೂ ಪ್ರಮಾಣ ವಚನಕ್ಕೆ. ನೋಡಿ, ಪ್ರಾಕ್ಟಿಕಲಿ ಇಂಡಿಯಾ ಅಲಯನ್ಸ್ ಇದೆ. ವಿ ವಿಲ್ ಡೂ ಇಟ್. ಎಲ್ಲರೂ 545 ಗೆಲ್ಲಕ್ಕೆ ನಾವು ಮಾಡ್ತಾ ಇರೋದು. ನಮ್ಮದು 200 ಬರ್ತದೆ. ನಾವು ಹೇಳ್ತೀವಲ್ಲ, ಡೆಲ್ಲಿಗೆ ಬನ್ನಿ ತಾವೆಲ್ಲ. ಎರಡನೇ ವಿಚಾರ ಆದಷ್ಟು ಸಂಕ್ಷಿಪ್ತವಾಗಿ ಇಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಈ ಕಲಬುರಗಿ ಲೋಕಸಭಾ ಚುನಾವಣೆ ಏನಿದೆ, ಇದು ಸ್ವಲ್ಪ ಭಾಳಷ್ಟು ಜನ ತಪ್ಪಾಗಿ ಅರ್ಥೈಸ್ಕೊಂಡಿದ್ದಾರೆ. ಈ ಚುನಾವಣೆ ಇರೋದು ಪ್ರಿಯಾಂಕ್ ಖರ್ಗೆ ವರ್ಸಸ್ ಉಮೇಶ್ ಜಾಧವ್, ಅಲ್ಲಂ ಪ್ರಭು ವರ್ಸಸ್ ಉಮೇಶ್ ಜಾಧವ್, ಅಥವಾ BG ಪಾಟೀಲ್ ವರ್ಸಸ್ ಅಲ್ಲಂ ಪ್ರಭು ಅಂತ ಅಲ್ಲ. ಇದು ಈ ಚುನಾವಣೆ ಇರೋದು ಕಲಬುರಗಿಯ ಅಭಿವೃದ್ಧಿ ಬಗ್ಗೆ. ನಾವು ಭಾಳ ಸರಳವಾದಂಥ ಪ್ರಶ್ನೆಗಳು ಲಾಜಿಕಾಗಿ ಕೇಳ್ತಾ ಇದ್ದೀವಿ BJPಯವರಿಗೆ ಮತ್ತು ನಮ್ಮ ಚಿಂಚೋಳಿ ಸಂಸದರಿಗೆ. ಏನು ಮಾಡಿದ್ದೀರಾ ಅಪ್ಪ ನೀವು ಕಲಬುರಗಿ ಜನರಿಗೆ, ಕಲಬುರಗಿಗೆ ಅಂತ ಅವರು ಉತ್ತರ ಕೊಡೋದು ಬಿಟ್ಟು, ನಮ್ಮ MP ಅವರು ಕಲಬುರಗಿ MP ಥರ ಇರಬೇಕಪ್ಪ, ಯು ಹ್ಯಾವ್ ರೀಪ್ಲೇಸ್ಡ್ ಮಿಸ್ಟರ್ ಖರ್ಗೆ ಅಂಥವ್ರನ್ನ ನೀವು ಬೀಳಿಸಿ ನೀವು MP ಇದ್ದರೆ ಆ ಲೆವೆಲ್ಲಿಗೆ ಇರಬೇಕು ನೀವು. ಅದು ಇದು ಬಿಟ್ಟು ನೀವು ಮೋದಿ ಅಭಿಮಾನಿ ಸಂಘದ ಬಳಗದ ಅಧ್ಯಕ್ಷನಾಗಿ ನೀವು ವರ್ತನೆ ಮಾಡಿದ್ರೆ ಹೇಗಾಗುತ್ತೆ ಹೇಳಿ? ನನಗೆ ಆಶ್ಚರ್ಯ ಆಗುತ್ತೆ. ಎಲ್ಲ ಸಂಸದರು ನಮ್ಮದು ಯಾರ್ಯಾರು ಆರಿಸಿ ಕಳಿಸಿದ್ರು 25-26 ಜನರು ಕರ್ನಾಟಕಕ್ಕೆ ಏನು ಮಾಡಿದ್ದೀರಿ, ಕರ್ನಾಟಕಕ್ಕೆ ಅನ್ಯಾಯ ಆಗ್ತಾಯಿದೆ, ಏನಾದರೂ ನಮ್ಮ ಜೊತೆ ಕೈ ಜೋಡಿಸ್ತೀರಾ ಅಂದರೆ ಏನು ಹೇಳೋದೇ ಇಲ್ಲ. ಈ ಮೋದಿ ಅಭಿಮಾನಿ ಬಳಗದ ಘಟಕದ ಅಧ್ಯಕ್ಷರುಗಳ ಥರ ಆಡ್ತಾರೆ ಇವರು. ಏನಾದರೂ ಉತ್ತರ ಕೊಡಿ ಅಂದರೆ ಕೊಡ್ಲಿಕ್ಕೆ ತಯಾರಿಲ್ಲ. ನಾವು ಸಿಂಪಲ್ ಕೇಳ್ತಾ ಇದ್ದೀವಿ, ನಮ್ಮ ಲೆಕ್ಕ ನಾವು ಕೊಡ್ತೀವಿ, ನಿಮ್ಮ ಲೆಕ್ಕ ನೀವು ಕೊಡಿ ಅಂತ. ಜನರ ಮುಂದೆ ಹೋಗೋಣ, ಜನರು ತೀರ್ಮಾನ ತಗೊಳ್ಳಿ. ನಮ್ಮ ಲೆಕ್ಕ ಸರಿ ಅನ್ನಿಸಿದ್ರೆ ನಮ್ಗೆ ವೋಟ್ ಮಾಡ್ತಾರೆ, ನಿಮ್ಮ ಲೆಕ್ಕ ಸರಿ ಇದ್ದರೆ ನಿಮ್ಗೆ ವೋಟ್ ಮಾಡ್ತಾರೆ ಅಂತ. ಮೊನ್ನೆ ನಾನು ಯಾವುದಕ್ಕೋ ಹೇಳಿದ್ದಕ್ಕೆ ಮೊನ್ನೆ ಪಾಪ ಜಾಧವ್ ಅವರು ಭಾಳ ಸಿಟ್ಟು ಮಾಡ್ಕೊಂಡ್ರಂತ ಮಾಧ್ಯಮವ್ರ ಮುಂದೆ ಮತ್ತೆಲ್ಲ ಅವ್ರ ಕಾರ್ಯಕರ್ತರು. ನಾವು ಕೇಳಿದ್ದು ಏನಪ್ಪ, 50 ಬೇಡ 5 ಹೇಳಿಬಿಡ್ರಿ ಅಂತ. ಪ್ರಿಯಾಂಕರ್ಗೆ ನೀನು ಯಾವುದಾದ್ರೂ ಬಿಲ್ಡಿಂಗ್ ಮಾಡಿದೆ? ಹೌದು ಮಾಡಿದ್ದೀನಪ್ಪ, ಇಲ್ಲಿ ಪಕ್ಕದಲ್ಲೇ ಇದೆ ಅಂತ ತೋರಿಸ್ಬೋದು. ಅಂಥದ್ದು ಯಾವುದಾದ್ರೂ ಇದೆಯೇನ್ರಿ ಅಂತ ಕೇಳಿದ್ದಕ್ಕೆ 5 ಅಲ್ಲ 50 ಅಂತ ಹೇಳಿದ್ರು ಅವರು. ಭಾಳ ಸಂತೋಷ. 50 ಎಲ್ಲಿದೆ ಬೇಡ, ನಾನು 5 ಕೊಡಿ ಅಂತ ಇದ್ದೇನೆ. ಏನು ತೋರಿಸ್ತಾ ಇದ್ದಾರಪ್ಪ? ನೀವು ತೀರ್ಮಾನ ಮಾಡಿಬಿಡ್ಬೇಕು. BJPಯವ್ರಿಗೆ ಏನಾಗ್ಬಿಟ್ಟಿದೆ, ಅವರು ಯಾವುದಕ್ಕೆ ಉತ್ತರ ಕೊಡಬೇಕು ಯಾವುದಕ್ಕೆ ಉತ್ತರ ಕೊಡಬಾರ್ದು ಅಂತ ಗೊತ್ತಾಗ್ತಾ ಇಲ್ಲ. ಅವ್ರಿಗೆ ಗೊಂದಲದಲ್ಲಿದ್ದಾರೆ. ನೀವೇ ನನಗೆ ಈ ಲೆಟರ್ ಕಳಿಸಿದ್ರಿ. ಸನ್ಮಾನ್ಯ ಶ್ರೀ ಪ್ರಿಯಾಂಕ್ ಖರ್ಗೆ ಅವರು ಜಿಲ್ಲಾ ಉಸ್ತುವಾರಿ ಸಚಿವರು 10/2/2024. ಇದು ಅವ್ರ ಲೆಟರ್ ಹೆಡ್, ನಮ್ಮ ಜಿಲ್ಲಾಧ್ಯಕ್ಷರ ಲೆಟರ್ ಹೆಡ್. ನಾವು ಭಾಳ ಗೌರವಿಸ್ತೀವಿ. ಯಾಕಂದರೆ ಅವರು ಆಡಳಿತದಲ್ಲಿದ್ದಾರಲ್ಲ, ಅವರು ನ್ಯಾಷನಲ್ ಪಾರ್ಟಿ, ಅವರೊಬ್ಬ ಜಿಲ್ಲಾ ಅಧ್ಯಕ್ಷರು
ಬಂದು ನಮ್ಮ ಕಚೇರಿಗೆ ಒಂದು ಲೆಟರ್ ಕೊಟ್ಟರೆ ವಿ ಟೇಕ್ ಇಟ್ ಸೀರಿಯಸ್ಲಿ ಬಿಕಾಸ್ ವಿ ಆರ್ ಆಲ್ಸೋ ಆನ್ಸರಬಲ್ ಆಸ್ ಗೌರ್ಮೆಂಟ್ ಆಲ್ಸೋ ವಿ ಆರ್ ಆನ್ಸರಬಲ್ ಆಸ್ ಆಪೋಸಿಷನ್ ಆಲ್ಸೋ ದೇರ್. ಅವರೇನು ಕೇಳಿದರೆ ತಮ್ಮ ಸರ್ಕಾರದ ಅಧಿಕಾರ ಬಂದು 8 ತಿಂಗಳು ಗತಿಸಿದ್ದರು ಕಲಬುರಗಿ ಜಿಲ್ಲೆ ಮೂಲಭೂತ ಸೌಕರ್ಯ ಕಾಮಗಾರಿ ಬಗ್ಗೆ ತಿಳಿಸಿ ಅಂತ ಇಲ್ಲ, ಹಾಗೆ ಅಭಿವೃದ್ಧಿ ಬಗ್ಗೆ ಇದೆಲ್ಲ ಲೆಟರ್ ನಿಮ್ಮ ಹತ್ರ ಇದೆ. 10/2 ಅವರು ಈ ಲೆಟರ್ ಕೊಟ್ಟರು. 12/2 ನಾನು ಬಸ್ ಇಟ್ಟೆ ಅವ್ರ ಮುಂದೆ. ನಾವು ದಯವಿಟ್ಟು ಯಾಕೆ ನೀವು ಬರೀ 8 ತಿಂಗಳು ಕೇಳ್ತೀವಿ, ನೀವು ಯಾವಾಗ ನೀವು ಬಿ ಜೆ ಪಿಯವ್ರು ಯಾವಾಗಲೂ 75 ವರ್ಷದ ಲೆಕ್ಕ ಕೇಳ್ತೀರಲ್ಲ, 75 ವರ್ಷದ ಲೆಕ್ಕ ಕೊಡೋಕ್ಕೆ ನಿಮಗೆ ಒಂದು ಪ್ರವಾಸ ಕರ್ಕೊಂಡು ಹೋಗ್ತೀವಿ ಅಂದ್ಬಿಟ್ಟು, ಅದು ಪ್ರಗತಿ ರಥ ಅಲ್ಲ, ಪ್ರಗತಿ ರಥ ಅಂದ್ಬಿಟ್ಟು ನಮ್ಮ ಯೂತ್ ಕಾಂಗ್ರೆಸ್ ಹುಡುಗರು ಹೋಗಿ ನಿಲ್ಸಿದ್ರು ಅವ್ರ ಕಚೇರಿ ಮುಂದೆ. ಏರ್ಲೇ ಇಲ್ಲ ಬಸ್ಸು. ನೀವು ತೀರ್ಮಾನ ಮಾಡಿ, ನೀವು ಹಿಟ್ ಆ್ಯಂಡ್ ರನ್ ಮಾಡೋಕ್ಕೆ ಹೋಗಬೇಡಿ. ನೀವು ಪ್ರಗತಿ ಏನಾಗಿದೆ ಅಂತ ಕೇಳ್ತೀರಾ, ತೋರ್ಸೋಕ್ಕೆ ಬಸ್ ಕಳಿಸಿದ್ರೆ 10. ಮತ್ತು ನೀವು ಕೇಳೋದನ್ನ ನಿಲ್ಲಿಸ್ರಿ, ಅಥವಾ ನಿಮಗೆ ಒನ್ಸ್ ಆ್ಯಂಡ್ ಫಾರ್ ಆಲ್ ನಾವು ನಿಮ್ಗೆ ಲೆಕ್ಕ ಕೊಡೋಕ್ಕೆ ರೆಡಿ ಇದ್ದೀವಿ, ನೀವು ತೊಗೊಳಕ್ಕೆ ರೆಡಿ ಇರಬೇಕು. ಮಾಧ್ಯಮದ ಮುಖಾಂತರ ನಾವು ಹೇಳ್ತೀವಿ. ನೀವು 5 ಕೆಲಸ ಕೇಳಿದ್ರೆ 50 ಹೇಳ್ತೀನಿ ಅಂದ್ರಲ್ಲ, ನಾವು ಏನು ಮಾಡಿದ್ದೀವಿ ನಮ್ಮ ಲೆಕ್ಕ ಕೊಟ್ಬಿಡ್ತೀವಿ, ಅದಾದಮೇಲೆ ತಾವು ಹೇಳ್ರಿ. ಮೊದಲನೇದಾಗಿ ತಮ್ಗೆ ಗೊತ್ತಿರೋ ಹಾಗೆ ಆರ್ಟಿಕಲ್ 371J, ಆರ್ಟಿಕಲ್ 371J ಬಿ ಜೆ ಪಿಯವರು LK ಅಡ್ವಾಣಿ ಅವರು ಇದ್ದಾಗ, ಉಪ ಪ್ರಧಾನಮಂತ್ರಿಗಳಿದ್ದಾಗ, ಹೋಮ್ ಮಿನಿಸ್ಟರ್ ಇದ್ದಾಗ ರಿಜೆಕ್ಟ್ ಮಾಡಿದ್ರ ಇಲ್ಲ, ಎಸ್ ಆರ್ ನೋ ಅಂತ ಅಷ್ಟೇ ಹೇಳಿಬಿಡ್ಲಿ ಬಿ ಜೆ ಪಿಯವರು. ಬೇರೆದೇನು ಚರ್ಚೆನೇ ಬೇಡ. 371J ನಾವು ಅದು ಮಾಡಿದ್ವಿ ಇದು ಮಾಡಿದ್ವಿ ಅಲ್ಲ, 371J ಬಿ ಜೆ ಪಿಯವರು ರಿಜೆಕ್ಟ್ ಅವ್ರು ಮಾಡಿದ್ರ ಇಲ್ಲ ಉಮೇಶ್ ಜಾಧವ್ ಅವರೇ, ಸಿಂಪಲ್ ಎಸ್ ಆರ್ ನೋ ಹೇಳಬೇಕಷ್ಟೆ. ಅದಾದಮೇಲೆ ನೀವು ಹೇಳಿದ್ರಿ ರಸ್ತೆಗಳು ಮಾಡಿದ್ದೀವಿ, ಅದು ಮಾಡಿದ್ದೀವಿ, ಇದು ಮಾಡಿದ್ದೀವಿ ಎಲ್ಲ ಅಂತ. ನಾವು ಹೇಳ್ತೀವಿ ನಾವು ಖರ್ಗೆ ಸಾಹೇಬ್ರ ಅವಧಿನಲ್ಲಿ ಇರೋಂಥ ಹೇಳ್ತಾ ಇರೋದು, ನಾನು ಮಾಡಿರೋದು ಹೇಳ್ತಾ ಇಲ್ಲ, ಶರಣ್ ಪ್ರಕಾಶ್ ಅವ್ರು ಮಾಡಿದಂತ ಹೇಳ್ತಾ ಇಲ್ಲ, ಅಥವಾ ಬೇರೆ ಬೇರೆ ಮಂತ್ರಿಗಳಿದ್ದಾಗ ವೀರೇಂದ್ರ ಪಾಟೀಲ್ ಸಾಹೇಬ್ರಿದ್ದಾಗ ಏನು ಮಾಡಿರೋದಂತ ಹೇಳ್ತಾ ಇಲ್ಲ. ಇದು ಕಳೆದ 8-10 ವರ್ಷದಲ್ಲಿ ಅಷ್ಟೇ. ಈಗ ಎಕ್ಸಾಂಪಲ್ ನ್ಯಾಷನಲ್ ಹೈವೇಸ್ ಕಲಬುರ್ಗಿ ಟು ರಾಯಚೂರು ನಾವು ಮಾಡಿಸಿದ್ವಿ 306 crores, ಹಾಗರ್ಗಿ ಟು ಜಡ್ಚರ್ಲೆ ವಯ ರಾಯಚೂರು 280 crores, ಮತ್ತು ನಿಮ್ಮ ಸೇಡಮ್ ಟು ಯಾದಗಿರಿ ಮಾಡಿಸಿದ್ದೀವಿ, ಚಂದಾಪುರ್ ಕ್ರಾಸ್ ಟು ಹೊಸೂರು ಮಾಡಿಸಿದ್ದೀವಿ, ಪುಟ್ಪಾಕ್ ಟು ದಂಡೋತಿ ವಯ ಗುರ್ಮೆಟ್ಕಲ್ ಅಂದಿರ್ಕಿ ಕ್ರಾಸು ಭೀಮನಹಳ್ಳಿ ಚಿತ್ತಾಪುರ್ ಮಾಡಿಸಿದ್ದೀವಿ. ನ್ಯಾಷನಲ್ ಹೈವೇಸು ಇವೆಲ್ಲನೂ ಯಾಕೆ ಲೆಕ್ಕ ಕೊಡ್ತಾ ಇದ್ದೀನಿ ಅಂದರೆ ಒಂದು ಸರಿ ಕ್ಲಿಯರ್ ಆಗಿಬಿಡಲಿ. ಮಲ್ಟಿ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ಸು ಕಲಬುರ್ಗಿನಲ್ಲಿ, ಇಂಡೋ ಜರ್ಮನ್ ಟ್ರೈನಿಂಗ್ ಸೆಂಟರ್ ಮಾಡಿಸಿದ್ದು ನಾವು, ಇಲ್ಲಿ ಬಂದಿರುವಂಥ ಎಲ್ಲ ITIಗಳು ಮತ್ತು DGETಗಳು ಮಾಡಿಸಿರೋದು ನಾವು. 652 ಏಕರ್ನಲ್ಲಿ 1100 ಕೋಟಿ ರೂಪಾಯಿ ಖರ್ಚು ಮಾಡಿಬಿಟ್ಟು ಇವತ್ತು ಸೆಂಟ್ರಲ್ ಯೂನಿವರ್ಸಿಟಿ ಏನು ಇವತ್ತು ಕಲಬುರ್ಗಿನಲ್ಲಿ ವಿಶೇಷವಾದಂಥ RSS ಶಾಖಾ ಆಗಿದೆ. ಅವಾಗ ನಾವು ಮಾಡಿಸಿದ್ದು ನಮ್ಮ ಭಾಗದ ಜನರಿಗೆ ಒಂದು ಒಳ್ಳೆ ವಾತಾವರಣ ಇರಲಿ, ಕಲೀಲಿಕ್ಕೆ ಅಂದ್ಬಿಟ್ಟು ಎಲ್ಲ ಕಡೆಯಿಂದನೂ ಜನರು ಬಂದರೆ ನಮ್ಮ ವಾತಾವರಣ ಒಳ್ಳೆಯದಾಗುತ್ತೆ, ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ ಬೆಳೆಯುತ್ತೆ ಅಂದ್ಬಿಟ್ಟು 652 ಏಕರ್ನಲ್ಲಿ ನಾವು ಮಾಡಿಸಿದ್ವಿ. ಅದನ್ನು ನೀವೇನು ಮಾಡಿಬಿಟ್ರಿ, RSS ಶಾಖಾ ಮಾಡಿಬಿಟ್ರಿ. ಸೆಂಟ್ರಲ್ ಯೂನಿವರ್ಸಿಟಿ ಮಾಡಿಸಿದ್ದು ನಾವು. ಆವಾಗ 50 ಏಕರ್ ಕಲಬುರ್ಗಿ ಟೆಕ್ಸ್ಟೈಲ್ ಪಾರ್ಕ್ ಮಾಡಿಸಿದ್ದನ್ನು ನೀವು ಚಾಲನೆ ಕೊಡಲಿಕ್ಕೆ ಆಗಿಲ್ಲ ನಿಮ್ಮ ಕಡೆಯಿಂದ. ಈಗೇನೋ PM ಮಿತ್ರ ಇದರಲ್ಲಿ ನೀವು ಮಾಡಿಸ್ತೀನಿ ಅಂತ ಹೇಳ್ತಾ ಇದ್ರೆ ಸಂತೋಷ. ESIC ಇದರಲ್ಲಿ ಇವತ್ತು ESIC ಮೆಡಿಕಲ್ ಕಾಲೇಜ್ ಇರ್ಬೋದು, ಡೆಂಟಲ್ ಕಾಲೇಜ್ ಇರ್ಬೋದು, ಫಾರ್ಮಸಿ ಕಾಲೇಜ್ ಇರ್ಬೋದು, ಮತ್ತು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ 500 ಬೆಡ್ ಮಾಡಿಸಿದ್ಯಾರು, ಅದು ನಮ್ಮ ಕಡೆಯಿಂದ ಆಗಿತ್ತು. ಅದಾದಮೇಲೆ ಕಳೆದ 5 ವರ್ಷ ESICನಲ್ಲಿ ತಾವು ಏನು ಮಾಡಿದ್ದೀರಾ ತಾವು ಹೇಳಬೇಕಾಗ್ತದೆ ನಮಗೆ. ಮತ್ತು ನಿಮ್ಮ ಅರ್ಬನ್ UIDSSMT ಅಂದ್ಬಿಟ್ಟು ಅರ್ಬನ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಸ್ಕೀಮ್ ಫಾರ್ ಸ್ಮಾಲ್ ಆ್ಯಂಡ್ ಮೀಡಿಯಮ್ ಟೌನ್ಸ್ ಅಂದ್ಬಿಟ್ಟು ಗುಲ್ಬರ್ಗಾ ಡಿಸ್ಟ್ರಿಕ್ಟಿಗೆ ಅಂಡರ್ಗ್ರೌಂಡ್ ಡ್ರೈನೇಜ್ ಪ್ರಾಜೆಕ್ಟು ವಾಡಿ ಸಿಟಿ, ಅಳನ್ ಸಿಟಿ, ಚಿತ್ತಾಪುರ್ ಸಿಟಿ, ಸೇಡಮ್ ಸಿಟಿಗೆ ನಾವು ತರಿಸಿದ್ದೀವಿ. ಅದು ಹೊರತುಪಡಿಸಿ ಸ್ಟೇಟ್ ಲೆವೆಲ್ ಸ್ಯಾಂಕ್ಷನ್ ಕಮಿಟಿನಲ್ಲಿ ನಾವು 689 crores ನಾವು ಖರ್ಚು ಮಾಡಿ ನಮ್ಮ ಕಲಬುರ್ಗಿ ಇರ್ಬೋದು ಮತ್ತು ಇನ್ನಿತರ ಟೌನ್ಸಿಗೆ ನಾವು ಮಾಡಿಸಿದ್ದಿದೆ. ಇವತ್ತು ಹೊಸ ಇರಿಗೇಷನ್ ಪ್ರಾಜೆಕ್ಟ್ ಅವಾಗ ತಂದಿದ್ದು ಮಾಡರ್ನೈಸೇಷನ್ ಆಫ್ ನಾರಾಯಣಪುರ್ ಲೆಫ್ಟ್ ಬ್ಯಾಂಕ್ ಕೆನಾಲು, ಯಾರಿಗಪ್ಪ 3752 ಕೋಟಿ. ಇದರಿಂದ ನಮ್ಮ UKPಯಿಂದ ನಮ್ಮ ಕಲಬುರ್ಗಿ, ಬಿಜಾಪುರ ಮತ್ತು ಯಾದಗಿರಿ ಡಿಸ್ಟ್ರಿಕ್ಟವರಿಗೆ ರೈತರಿಗೆ ಹೆಲ್ಪ್ ಆಗಿದೆಯಾ ಇಲ್ಲ ಹೇಳಿಬಿಡ್ರಿ ಇವತ್ತು. ಮತ್ತು ನಿಮ್ಮ ಅದು ಹೊರತುಪಡಿಸಿ ಸ್ಲಮ್ ಡೆವಲಪ್ಮೆಂಟ್ನಲ್ಲಿ ಅವಾಗ ಕಟ್ಟಿಸಿದ್ದು 2423 ಮನೆಗಳು 13 ಸ್ಲಮ್ಗಳಲ್ಲಿ ಕಲಬುರ್ಗಿ. ಯಾವುದರಲ್ಲಿ ರಾಜೀವ್ ಆವಾಸ್ ಯೋಜನೆಯಲ್ಲಿ 128.56 ಕೋಟಿ ರೂಪಾಯಿಯನ್ನು ನಾವು ಖರ್ಚು ಮಾಡಿಕೊಟ್ಟಿದ್ವಿ. ಇವರು ಮಾತೆತ್ತಿದ್ರೆ ಇವರು ನಮ್ಮ MP ಅವರು 131 ಆಗಿಬಿಟ್ಟಿದ್ದಾರೆ ರೈಲ್ವೇಸ್ ಬಗ್ಗೆ. ಅವರು ಟೈಮಿಂಗ್ ಹೇಳ್ತಾರೆ, ಇನ್ನು ನಾವು ಕೇಳಿದ್ದು ರೈಲ್ವೆ ಡಿವಿಷನ್ ಬಗ್ಗೆ.
ರೈಲ್ವೆ ಡಿವಿಷನನ್ನು ಬಿಟ್ಟು ಇನ್ನೆಲ್ಲನೂ ಮಾತಾಡ್ತಾ ತಾವು ಎಲ್ಲ ಒಪ್ಕೋಬೇಕಾಗ್ತದೆ. ರೈಲ್ವೆ ಡಿವಿಷನ್ ಬಂದಿದ್ದರೆ 10 ವಂದೇ ಭಾರತ್ ಟ್ರೈನ್ ಬರ್ತಾಯಿತ್ತು. ರೈಲ್ವೆ ಡಿವಿಷನ್ ಬಂದಿದ್ದರೆ ನಮಗೆ ಮ್ಯಾನುಫ್ಯಾಕ್ಚರಿಂಗಿಗೆ ಅನುಕೂಲ ಆಗ್ತಾಯಿತ್ತು, ಉದ್ಯೋಗಕ್ಕೆ ಅನುಕೂಲ ಆಗ್ತಾಯಿತ್ತು. ಇಲ್ಲಿ ಇಲ್ಲಿ ರೈಲ್ವೆ ಡಿವಿಷನ್ ನಮ್ಮ ಕಲಬುರಗಿಗಾಗಿದ್ದರೆ ಇಮಿಡಿಯೇಟ್ ಕ್ಯಾಸ್ಕೇಡಿಂಗ್ ಎಫೆಕ್ಟ್ ಆಫ್ ಡೆವಲಪ್ಮೆಂಟು ವಾಡಿ, ಚಿತ್ತಾಪುರ, ನಿಮ್ಗೆ ಗಣಗಾಪುರ ಎಲ್ಲದಕ್ಕೂ ಆಗ್ತಾಯಿತ್ತು. ಆದರೆ ಇವತ್ತು ಅದಾಗಿಲ್ಲ. ಏನಾದರೂ ಕೇಳಿದ್ರೆ ಅದಾಗ ಏನು ಮಾಡಿದ್ದೀರಿ ಅಂತ ಕೇಳ್ತಾರಲ್ಲ. ಈಗ ಕಲಬುರಗಿನಲ್ಲಿ ನಾವು 350 ಕೋಟಿ ರೂಪಾಯಿ ಖರ್ಚು ಮಾಡಿ ಹೊತ್ಗಿ ಡಬ್ಲಿಂಗ್ ಪ್ರಾಜೆಕ್ಟ್ ನಾವು ಮಾಡಿದ್ದು, ಎಸ್ಕಲೇಟರ್ಸ್ ನಾವು ಹಾಕಿದ್ದು, ಪ್ಲ್ಯಾಟ್ಫಾರ್ಮ್ ನಂಬರ್ 1 ವೈಡ್ನಿಂಗ್ ನಾವು ಮಾಡಿದ್ದು, ಕಾನ್ಕ್ರೀಟಿಂಗ್ ಆಫ್ ಸರ್ಕ್ಯುಲೇಟಿಂಗ್ ಏರಿಯಾ ಆ್ಯಂಡ್ ಕವರ್ ಪ್ಲ್ಯಾಟ್ಫಾರ್ಮ್ ಆನ್ 1, 2 ಆ್ಯಂಡ್ 3 ನಾವು ಮಾಡಿಸಿದ್ದು. ನಿಮ್ಮ UTS ಕೌಂಟರು ತಾರ್ಫೇಲ್ ಕಡೆಯಿಂದ ಎಂಟ್ರೆನ್ಸ್ ಬರಬೇಕು ಅಂದ್ಬಿಟ್ಟು ಮಾಡಿಸಿದ್ದು ನಾವು. ಪ್ಲ್ಯಾಟ್ಫಾರ್ಮ್ ನಂಬರ್ 4 ಹೊಸದು ಓವರ್ ಬ್ರಿಡ್ಜನ್ನು ನಾವು ವಾಡಿನಲ್ಲೇ ನಾವು ಮಾಡಿಸಿದ್ದು. ಪ್ಲ್ಯಾಟ್ಫಾರ್ಮ್ ನಂಬರ್ 4 ಫಾರ್ 24 ಕೋಚ್ ಟ್ರೈನ್ಸ್ ಆ್ಯಂಡ್ 12 ಮೀಟರ್ ವಿಡ್ತ್ ಬೀಯಿಂಗ್ ಕನ್ಸ್ಟ್ರಕ್ಟೆಡ್ ತಾರ್ಫೇಲ್ ಸೈಡ್ ಆಫ್ ಕಲಬುರ್ಗಿ ಸ್ಟೇಷನ್, ಅದು ನಾವು ಮಾಡಿಸಿದ್ದು. ನಿಮ್ಮ ರೀಬಿಲ್ಡಿಂಗ್ ಆ್ಯಂಡ್ ವೈಡ್ನಿಂಗ್ ಆಫ್ ROB ನಿಯರ್ ಮದರ್ ತೆರಸಾ ಸ್ಕೂಲ್ ನಿಮ್ಮ ಜೇವರ್ಗಿ ರೋಡ್ನಲ್ಲಿ, ಅದು ನಾವು ಮಾಡಿಸಿದ್ದು. ಕನ್ಸ್ಟ್ರಕ್ಷನ್ ಆಫ್ ರೈಲ್ವೆ ಓವರ್ ಬ್ರಿಡ್ಜ್ ಇನ್ ಅಫ್ಜಲ್ಪುರ್ ನಾವು ಮಾಡಿಸಿದ್ದು. ಚಿತ್ತಾಪುರ್ ಮಲ್ಕೇಡ್ ರೋಡಲ್ಲಿ ನಾವು ಮಾಡಿಸಿದ್ದು. ROB ನಿಮ್ಮ ಓರಿಯೆಂಟ್ ಸಿಮೆಂಟಿಗೆ ಅನುಕೂಲ ಆಗಬೇಕು, ಅಲ್ಲಿ ಆರ್ಥಿಕ ಚಟುವಟಿಕೆಗಳು ಅಂತ ರೈಲ್ವೆ ಓವರ್ ಬ್ರಿಡ್ಜ್ ನಾವು ಮಾಡಿಸಿದ್ದು. ಶಾಂಪುರ್ ಹಳ್ಳಿಯಲ್ಲಿ ಅಂಡರ್ ಬ್ರಿಡ್ಜ್ ನಾವು ಮಾಡಿಸಿದ್ದು. ಸಾಕಷ್ಟು ಅಂಡರ್ ಬ್ರಿಡ್ಜು, ಓವರ್ ಬ್ರಿಡ್ಜ್ಗಳನ್ನು ನಾವು ಮಾಡಿಸಿದ್ದೀವಿ. ಡೀಟೇಲ್ಡ್ ಇದು ಇದೆ. ಏನಿಲ್ಲ ಅಂದ್ರೂ ಖರ್ಗೆ ಸಾಹೇಬ್ರು ಇದ್ದಾಗ ಬರೀ ಕಲಬುರಗಿಯಿಂದ ಏನಿಲ್ಲ ಅಂದರೂ 27 ಹೊಸ ಟ್ರೈನ್ಗಳನ್ನು ಬಿಟ್ಟಿದ್ರು. ಫ್ರೀಕ್ವೆನ್ಸಿ ಟ್ರೈನ್ಸ್ ಇನ್ಕ್ರೀಸ್ ಮಾಡಿದ್ದಿರ್ಬೋದು, ಟ್ರೈನ್ಸ್ ಎಕ್ಸ್ಟೆನ್ಷನ್ ಇರ್ಬೋದು, ಹೊಸ ಟ್ರೈನ್ಗಳು ಇಂಟ್ರೊಡಕ್ಷನ್ ಇರ್ಬೋದು. ಇವೆಲ್ಲನೂ ಕೂಡ ಬರೀ ರೈಲ್ವೇದು ಹೇಳ್ತಾ ಇರೋದು ನಾವು. ನೀವೇನು ಮಾಡಿದ್ದೀರಾ ಹೇಳಿ? ಮತ್ತು ಎಲೆಕ್ಟ್ರಿಫಿಕೇಷನ್ ಪ್ರಾಜೆಕ್ಟ್ಸು, ವಾಡಿ ಗುಲ್ಬರ್ಗಾದ ರೂಟ್ನಲ್ಲಿ ಎಲೆಕ್ಟ್ರಿಫಿಕೇಷನ್ ಪ್ರಾಜೆಕ್ಟು, ಯಾದಗಿರಿನಲ್ಲಿ ನೀವು ಫಿಯೇಟ್ ಬೋಗಿ ಫ್ಯಾಕ್ಟ್ರಿ, ರೈಲ್ ವೀಲ್ ಫ್ಯಾಕ್ಟ್ರಿ, ಕಡೇಚೂರು ಇಂಡಸ್ಟ್ರಿಯಲ್ ಏರಿಯಾನಲ್ಲಿ ನಾವು ಮಾಡಿಸಿರೋದು. ನಾವು ಇದು ಮಾಡಿರೋದು ಇವತ್ತು ಕರ್ನಾಟಕ ಇದು ಯಾವುದು ನಿಮ್ಮ ಪೊಲೀಸ್ ತರಬೇತಿ ಕೇಂದ್ರ ಖರ್ಗೆ ಸಾಹೇಬರು ಮಾಡಿಸಿದ್ದು. ಸರ್ಕಾರಿ ವಸತಿ ನಿಲಯಗಳು ಎಲ್ಲ ತಾಲೂಕುಗಳಿಗೂ ಹೊಸ ವಸತಿ ನಿಲಯಗಳನ್ನು ನಾವು ಮಾಡಿಸಿರೋದು ಇವತ್ತು ಇದೆ. ನಿಮ್ಮ ಜಿಮ್ಸ್ ಇರ್ಬೋದು, ಕಿದ್ವಾಯ್ ಇರ್ಬೋದು, ಜಯದೇವ ಇರ್ಬೋದು, ಟ್ರಾಮಾ ಕೇರ್ ಇರ್ಬೋದು, ಸರ್ಕಾರಿ ಉಪಕರಣ ಕೊಠಡಿಗಳಿರ್ಬೋದು, ನಿಮ್ಮ ಏನು ಔಟರ್ ರಿಂಗ್ ರೋಡ್ ಇರ್ಬೋದು, ನಾರಾಯಣಪುರ ಇರ್ಬೋದು, ಮುಲ್ಲಮ್ಮಾರಿ ಇರ್ಬೋದು, ಸನ್ನತಿ ಬ್ಯಾರೇಜು 470 ಕೋಟಿ ರೂಪಾಯಿ ಸನ್ನತಿ ಬ್ಯಾರೇಜನ್ನ ನಾವು ಕೆರೆ ತುಂಬಿಸೋ ಯೋಜನೆ ನಮ್ಮ ಕಾಲದಲ್ಲಿ ಆಗಿದ್ದು. ಇವತ್ತು ಕರ್ನಾಟಕದ ಉಚ್ಚ ನ್ಯಾಯಾಲಯ ನಾವು ಕಟ್ಟಿಸಿರೋದು. ರಾಷ್ಟ್ರೀಯ ಮತ್ತು ರಾಜ್ಯ ಹೆದ್ದಾರಿಗಳು ನೀವು ಎಷ್ಟು ಲೆಕ್ಕ ಕೊಡಬೇಕು ಹೇಳ್ರಿ, ನಾವು ಕೊಡೋಕ್ಕೆ ತಯಾರಿದ್ದೇವೆ. ಅದ್ರ ಮೇಲೆ ಬೀದರ್ ಶ್ರೀರಂಗಪಟ್ಟಣ ನಮ್ಮ ಧರಮ್ ಸಿಂಗ್ ಸಾಹೇಬರು ಮಾಡಿಸಿದ್ದಿರ್ಬೋದು. ನಿಮ್ಮ ಗುಲ್ಬರ್ಗ ಗುತ್ತಿ ರಾಷ್ಟ್ರೀಯ ಹೆದ್ದಾರಿ ಇರ್ಬೋದು, ನಿಮ್ಮ ಜಿಲ್ಲಾಧಿಕಾರಿ ಕಚೇರಿ, ಪೊಲೀಸ್ ಆಯುಕ್ತರ ಕಚೇರಿ, ಕಲಬುರಗಿ ನಿಮ್ಮ ವಿಶ್ವವಿದ್ಯಾಲಯ, ನಿಮ್ಮ ನಗರ ಬಸ್ ಸ್ಟ್ಯಾಂಡ್ ಮಾಡಿಸಿದ್ದು ನಾವು, ಕೇಂದ್ರ ಬಸ್ ಸ್ಟ್ಯಾಂಡ್ ಮಾಡಿಸಿದ್ದು ನಾವು. ನಿಮ್ಮ ಪಾಲಿಕೆ ಕಟ್ಟಡಿ, ಮೊರಾರ್ಜಿ ದೇಸಾಯಿ ಇರ್ಬೋದು, ಏಕಲವ್ಯ ನೀವು ಮಾಡೆಲ್ ಸ್ಕೂಲ್ಗಳಿರ್ಬೋದು. ಇವೆ ಯಾತ್ರಿ ನಿವಾಸಗಳು. ಮುಂಚೆ ಯಾರು ಕೂಡ ಮಠಗಳಿಗೆ ದುಡ್ಡು ಕಮ್ಮಿ ಸಿಗ್ತಾಯಿತ್ತು. ನಾವು ಟೂರಿಸಂ ಮಿನಿಸ್ಟರ್ ಆದಮೇಲೆ ಮಠಗಳಿಗೆ ನಾವು ದುಡ್ಡು ಕೊಟ್ಟಿದ್ದೀವಿ. ಇವತ್ತು ಯಾತ್ರಿ ನಿವಾಸಗಳು ಕೊಟ್ಟಿದ್ದೀವಿ. ನೀವು ಬಸ್ ಕೋಚ್ ತಯಾರಿಕೆ ಫ್ಯಾಕ್ಟ್ರಿ ಕಾರ್ಖಾನೆಯನ್ನು ನಾವು ಇಲ್ಲಿ ಯಾದಗಿರಿನಲ್ಲಿ ಪ್ರಾರಂಭ ಮಾಡಿದ್ದು. ಹೀಗೆ ಹಲವಾರು ನಾಗಾವಿ ನಾವು ಒಂದು ಒಳ್ಳೆ ಇನ್ಸ್ಟಿಟ್ಯೂಟ್ ಮಾಡೋಣಪ್ಪ KS IAS ಅಧಿಕಾರಿಗಳಿಗೆ ಅಂದ್ಬಿಟ್ಟು, ತರಬೇತಿಗೋಸ್ಕರ ಅಂದ್ಬಿಟ್ಟು ನಾವು ಬಿಲ್ಡಿಂಗ್ ಮಾಡಿಸಿರೋದು ಉದ್ಘಾಟನೆ ಮಾಡೋಕ್ಕಾಗಿಲ್ಲ. ಇವತ್ತು ನೀವು ಲೆಕ್ಕ ಕೇಳ್ತಾ ಇದ್ರಲ್ಲ, ನಾನು ಕೊಡೋಕ್ಕೆ ರೆಡಿ ಇದ್ದೀನಿ. ಇದು ಬರೇ ಮೇಲ್ನೋಟದ್ದು. ನೀವು ಇನ್ನೂ ಡೀಟೇಲಾಗಿ ಹೋಗ್ತೀರಿ ಅಂದರೆ ಅದಕ್ಕೂ ನಾವು ಮಾಡ್ಬೋದು. IT ನಲ್ಲಿ ನಾವು ಇಲ್ಲಿ ಏನು ಮಾಡಿದ್ದೀವಿ, ಸ್ಕಿಲ್ ಡೆವಲಪ್ಮೆಂಟಿಗೆ ಏನು ಮಾಡಿದ್ದೀವಿ, 371ನಲ್ಲಿ ಏನು ಮಾಡಿದ್ದೀವಿ, ಎಲ್ಲನೂ ಹೇಳಕ್ಕೆ ತಯಾರಿದ್ದೀವಿ. ನೀವು ಹೇಳೋಕ್ಕೆ